ಇವತ್ತಿನ ಡಿಎನ್ಎಯಲ್ಲಿ ಕೊನೆಯ ಸುದ್ದಿ ನೋಡ್ತಾ ಹೋಗೋಣ. ಅದು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸುದ್ದಿ ಮತ್ತು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಬೆಂಗಳೂರು ಅಂದ್ರೆ ಯಾರು ಮಾರು ಹೋಗಲ್ಲ ಹೇಳಿ. ಬೆಂಗಳೂರಿನಲ್ಲಿರುವಂತಹ ದೈತ್ಯಾಕಾರದ IT ಕಂಪನಿಗಳು, ಇಲ್ಲಿ ಸಿಗುವಂತಹ ವಾತಾವರಣ, ಇಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳು, ಎಲ್ಲೆಲ್ಲೊಂದು ಒಂದು ಬದುಕನ್ನು ಬೆಂಗಳೂರಲ್ಲಿ ಕಟ್ಟಿಕೊಂಡಿರುವಂತಹ ಉದಾಹರಣೆ ನೋಡಿದ್ದೀವಿ. ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಬರ್ತಾರಲ್ಲ, ಅವರು ಕೂಡ ಬೆಂಗಳೂರಿನ ಈ ವಾತಾವರಣಕ್ಕೆ ಸೋತು ಹೋಗ್ಬಿಡ್ತಾರೆ. ಅಂತಹ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಆದರೆ ಇದಕ್ಕಿಂತಲೂ ಉತ್ತಮವಾದಂತಹ ಪರಿಸ್ಥಿತಿ 1970, 75, 80ರ ದಶಕದಲ್ಲಿ ಇತ್ತು ಬೆಂಗಳೂರದ್ದು ಅಂತ. ಯಾವಾಗ 91, 92ರಲ್ಲಿ ಜಾಗತಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಯ್ತಲ್ಲ, LPG ಪಾಲಿಸಿಗಳು ಬಂದು, ಕೈಗಾರಿಕೆಗಳು ಬಂತು, ಕಂಪನಿಗಳೆಲ್ಲ ಶುರುವಾಯಿತು. ಆ ಸಮಯದಿಂದಲೂ ಕೂಡ ಇವತ್ತಿನ ತನಕ ಬೆಂಗಳೂರಿನ ವಾತಾವರಣ ಹದಗೆಟ್ಟು ಹೋಗ್ತಾ ಇದೆ. ಅದು ವಾಯು ಮಾಲಿನ್ಯ ಆಗಿರ್ಬೋದು, ವಾಹನ ದಟ್ಟಣೆ ಆಗಿರ್ಬೋದು, ಮಳೆ ಬಂದಾಗ ನಗರ ಪ್ರವಾಹ ಉಂಟಾಗೋದ್ರಿಂದ ಹಿಡಿದಾಗಿರ್ಬೋದು, ಇಲ್ಲಿನ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದಾದ ನಂತರ ರಾಜಕಾಲುವೆ ಒತ್ತುವರಿಯ ತನಕವೂ ಕೂಡ ಬೆಂಗಳೂರಿನ ಒಟ್ಟಾರೆ ವಾತಾವರಣ ಕಲುಷಿತ ಆಗ್ತಾ ಹೋಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಈ ಹಿಂದೆ ಇದ್ದಂಥ ಕೆಲವೊಂದಿಷ್ಟು ಜನರನ್ನು ನೋಡಿ, ಬೆಂಗಳೂರಿನಲ್ಲಿ ವೃಷಭಾವತಿ ಅನ್ನುವಂಥದ್ದು ಒಂದು ನದಿ ಇತ್ತು ಅಂತ ಹೇಳ್ತಾರೆ. ಬಟ್ ಇವತ್ತಿನ ವೃಷಭಾವತಿ ನದಿಗೆ ನಾವೇನಂತ ಕರಿತೀವಿ? ಕೆಂಗೇರಿ ಮೋರಿ ಅಂತ ಕರೆಯುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಬೆಂಗಳೂರನ್ನ ಈ ಹಿಂದೆ ಏನಂತ ಕರಿತಿದ್ರು, ಇವತ್ತಿಗೂ ಕೂಡ ಕರಿತೀವಿ ನಾವು, ನಾಮಕಾವಸ್ಥೆ ಮಾತ್ರ, ಸಿಲಿಕಾನ್ ಸಿಟಿ ಅಂತ. ಅದಾದ ನಂತರ ಕೆರೆಗಳ ನಗರ ಅಂತ ಬೆಂಗಳೂರನ್ನ ಕರೀಲಾಗ್ತಾ ಇತ್ತು. 1000ಕ್ಕೂ ಅಧಿಕ ಕೆರೆಗಳಿದ್ದಂತಹ ಜಾಗ ಬೆಂಗಳೂರು. ಇವತ್ತು 80-70 ಕೆರೆಗಳು ಮಾತ್ರ ಬೆಂಗಳೂರಲ್ಲಿದೆ. ಅವುಗಳು ಕೂಡ ಒತ್ತುವರಿ ಆಗಿರುವಂತಹ ಪರಿಸ್ಥಿತಿ. ಬೆಂಗಳೂರನ್ನು ನೀವು ಒಂದು ಸುತ್ತ ಹಾಕೋಕೊಂಡು ಬಂದರೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಹಸಿರು, ಎಲ್ಲಿ ನೋಡಿದ್ರು ಹಸಿರು ಸಿಗ್ತಾ ಇತ್ತು. ಇವತ್ತು ಮರಗಿಡಗಳನ್ನು ಕಡಿತಾ ಇದ್ದೀವಿ. ಮಳೆ ಬಂದರೆ ಮರಗಿಡಗಳು ಧರೆಶಾಹಿ ಆಗ್ತಾ ಇದೆ. ಯಾಕೆ ಹಿಂಗಾಯಿತು ಬೆಂಗಳೂರು? ಈ ಬೆಂಗಳೂರು ಹಿಂಗಾಗಿದ್ದಕ್ಕೆ ಬಿಡದಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಲ್ಲ, ಬಿಡದಿಯ ಪರಿಸ್ಥಿತಿ ಏನಾಗುತ್ತೆ ನಾಳೆ? ಈ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಗಾರ್ಡನ್ ಸಿಟಿ ಇದೀಗ ಬೆಂಕಿ ನಗರ ಆಗಿದೆ. ನಾನು ಅವಾಗಲೇ ಸಿಲಿಕಾನ್ ಸಿಟಿ ಅಂದೆ, ಅದರ ಗಾರ್ಡನ್ ಸಿಟಿ ಅಂತ ದೊಡ್ಡ ಮಟ್ಟದಲ್ಲಿ ಹಸಿರುಕರಣ ಇತ್ತು ಬೆಂಗಳೂರಲ್ಲಿ. ಇವತ್ತು ಕಡಿಮೆ ಆಗಿ ಹೋಗ್ಬಿಡ್ತು. ಹಾಟ್ ಆಗಿದೆ ಕೂಲ್ ಬೆಂಗಳೂರು. ಜಗತ್ತನ್ನೇ ಸೆಳಿತಾ ಇದ್ದಂಥ ಬೆಂಗಳೂರಿನ ತಣ್ಣನೆಯ ಹವಾಮಾನ ಇದೀಗ ಇತಿಹಾಸದ ಪುಟ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಭೀಕರ ಉಷ್ಣಾಂಶ ಎಲ್ಲ ಏರ್ತಾ ಇದೆ. AC ಅಗತ್ಯವೇ ಇರದಂತಹ ಊರಿನಲ್ಲಿ ಇವತ್ತು ಪ್ರತಿ ಮನೆಗೂ ಕೂಡ AC ಕೂಲರ್ ಅನಿವಾರ್ಯವಾದಂತಹ ಪರಿಸ್ಥಿತಿ ಆಗಿದೆ. ಸ್ವಲ್ಪ ಅಂಕಿಅಂಶ ಇದೆ, ನೀವು ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ. ಕಟ್ಟಡ ಮತ್ತು ಡಾಂಬರೀಕರಣ 88% ಆಗಿದೆ. 79% ಜಲಮೂಲಗಳು ಕುಸಿತ ಆಗಿದೆ. ಬೇಕಾಬಿಟ್ಟಿ ಬೋರ್ವೆಲ್ ಅನ್ನು ತೆಗೆದ್ವಿ. ಅದಾದ ನಂತರ ಮಳೆ ನೀರು ಕೊಯ್ಲು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾಂಕ್ರೀಟೀಕರಣ ಜಾಸ್ತಿ ಆಯಿತು. ಇದೀಗ 36 ಡಿಗ್ರಿ ಸೆಲ್ಸಿಯಸ್ಸಿಂದ 38 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನ ತಾಪಮಾನ ಇದೆ. ಬೆಂಗಳೂರು ಈ ಹಿಂದೆ 28 ಡಿಗ್ರಿ ಅಥವಾ 30 ಡಿಗ್ರಿಗೆ ಇರ್ತಿತ್ತು. ಇವತ್ತು ಅದರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ನೀವು 1973ರಲ್ಲಿ ಬೆಂಗಳೂರಿನ ವಿಸ್ತೀರ್ಣ 7.79 ಮಾತ್ರ ಕಾಂಕ್ರೀಟೀಕರಣ ಇತ್ತು. 2020ರಲ್ಲಿ 80% ಆಗಿದೆ. TB ರಾಮಚಂದ್ರ ಅವರ ತಂಡ ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಿನ ಅಧ್ಯಯನ ಮಾಡಿದ್ರು ಅವರು. ಕಾಂಕ್ರೀಟೀಕರಣ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. 1973ರಲ್ಲಿ 68% ಮರಗಿಡಗಳಿತ್ತು. ಇವತ್ತು 3.98 ಇದೆ. ಅಂದರೆ 88% ಬೆಂಗಳೂರಿನಲ್ಲಿ ಲಾಸ್ ಆಗಿದೆ. 1973ರಲ್ಲಿ ಜಲಮೂಲಗಳು 3ರಿಂದ 4% ಕೆರೆ ಕುಂಟೆಗಳೆಲ್ಲ ಇತ್ತು. ಇವತ್ತು 1% ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. 1970ರಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಇತ್ತು ಬೆಂಗಳೂರಿನ ತಾಪಮಾನ. 90ರಲ್ಲಿ 19 ಡಿಗ್ರಿ ಸೆಲ್ಸಿಯಸ್. 2000 ಇಸ್ವಿಯಲ್ಲಿ 21 ಡಿಗ್ರಿ. 2010ರಲ್ಲಿ 28 ಡಿಗ್ರಿ ಇತ್ತು. 2026ರಲ್ಲಿ ಇವತ್ತು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ. ಕೆರೆಗಳ ನಗರ ಅವ್ರ ಲೆಕ್ಕಾಚಾರ ಹೇಳ್ತಾರೆ. 1000 ಕೆರೆಗಳು ಬೆಂಗಳೂರಲ್ಲಿತ್ತು. 1962ರಲ್ಲಿ 262 ಇಳಿಕೆ ಆಯ್ತದು. 800 ಕೆರೆಗಳು ಕಡಿಮೆ ಆಯಿತು. ಇದೀಗ 81 ಕೆರೆಗಳು ಬೆಂಗಳೂರಲ್ಲಿದೆ. ಆ 81 ಕೆರೆಗಳ ಪೈಕಿಯೂ ಕೂಡ ಕೇವಲ 30 ಕೆರೆಗಳು ಮಾತ್ರ ಸಕ್ರಿಯ ಆಗಿದೆ. ಅವರು ಕೊಡ್ತಾ ಇರುವಂತಹ ವರದಿ. ಇದಕ್ಕೆ ಕಾರಣ ಏನು? ನಾವು ಮಾಡಿಕೊಂಡಿರುವಂತಹ ಅಜ್ಞಾನ, ನಾವು ಮಾಡಿಕೊಂಡಿರುವಂತಹ ವ್ಯವಸ್ಥೆ. ಮತ್ತೊಂದು ಕಡೆ 2 ಕೋಟಿಗಿಂತಲೂ ಕೂಡ ಅಧಿಕ ವಾಹನಗಳು ಬೆಂಗಳೂರಲ್ಲಿದೆ. ಒಂದು ಸಣ್ಣ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ 7 ಮರಗಳಿರಬೇಕು ಅಂತ ಪರಿಸರ ಹೇಳುತ್ತೆ. ಒಬ್ಬ ವ್ಯಕ್ತಿಗೆ 7 ಮರಗಳಿರಬೇಕು, ಸುಸಜ್ಜಿತವಾದಂಥ ಗಾಳಿ ಬೇಕು ಅಂತ. ಬೆಂಗಳೂರಲ್ಲಿ ಉಲ್ಟಾ ಲೆಕ್ಕಾಚಾರ ಇದೆ. 7 ಮರಗಳು ಒಬ್ಬ ವ್ಯಕ್ತಿಗಿರಬೇಕಲ್ಲ, ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಅತ್ಯಂತ ಕಡಿಮೆ ಮರಗಳು ಬೆಂಗಳೂರನ್ನು ಹೊಂದಿದೆ ಅಂತ. ಕಾಂಕ್ರೀಟ್ ಕಾಡಲ್ಲಿ ಬೆಂದ ಕಾಳರು ಬೆಂದು ಹೋಗ್ಬಿಟ್ಟಿದೆ. ಕಾಂಕ್ರೀಟ್ ನೀವೆಲ್ಲ ಗಗನದ ಎತ್ತರದಾದಂತಹ ಕಟ್ಟಡಗಳನ್ನು ನೋಡ್ತಾ ಇದ್ದೀರಿ. ರಸ್ತೆಗಳು ಕೂಡ ಕಾಂಕ್ರೀಟ್ ಆಗ್ತಾ ಇದೆ. ಏನೇನಾಯಿತು? ಅತಿಯಾದ ನಗರೀಕರಣ ಬೆಂಗಳೂರಿಗೆ ಮಾರಕ ಆಗಿದೆ. ಗಾಜಿನ ಬೃಹತ್ ಕಟ್ಟಡಗಳಿಂದ ವಿಪರೀತ ಶಾಖ ಬರ್ತಾ ಇದೆ. ಅಂಗಡಿಗಳ ವ್ಯಾಪಾರಕ್ಕೆ ಮರಗಳ ಮಾರಣಹೋಮ ಆಗ್ತಾ ಇದೆ. ಅತಿಯಾದ ವಾಹನ ಸಂಚಾರ, ಕಾರ್ಬನ್ ಹೊರಸೂಸುವಿಕೆಯಿಂದ ಬಿಸಿಲು ಹೆಚ್ಚಳ ಆಗ್ತಾ ಇದೆ. ನೀವು ನೋಡಿ, 1949ರಲ್ಲಿ 69 ಚದರ ಕಿಲೋಮೀಟರ್ ಇತ್ತು ಬೆಂಗಳೂರಿನ ವಿಸ್ತೀರ್ಣ. 71ರಲ್ಲಿ 174 ಚದರ ಕಿಲೋಮೀಟರ್ ಆಯಿತು. 2007ರಲ್ಲಿ 226 ಚದರ ಕಿಲೋಮೀಟರ್. 2007ರಲ್ಲಿ BBMP ಮಾಡಿದ್ರಲ್ಲ 110 ಹಳ್ಳಿಗಳನ್ನು ಸೇರಿಕೊಂಡು
741 ಚದುರ ಕಿಲೋಮೀಟರ್ ಆಯಿತು. ಏಕಾಏಕಿ 230% ಜಾಸ್ತಿ ಆಗಿತ್ತು ಅವತ್ತು. 1980ರಲ್ಲಿ ಒಟ್ಟು ವಾಹನಗಳ ಸಂಖ್ಯೆ 2 ಲಕ್ಷ ಇತ್ತು. ಇವತ್ತು 1,25,00,000 ಇದೆ. 1,25,00,000 ಅಂದರೆ 1000 ಜನ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ 870 ವಾಹನಗಳು ಬೆಂಗಳೂರಲ್ಲಿದೆ. ಇದು ಆಗ್ತಾ ಇರುವಂತಹ ಬೆಳವಣಿಗೆ. ನಗರೀಕರಣ ಆಗ್ತಾ ಇದೆ, ಯೋಜನಾಬದ್ಧವಾದಂಥ ನಗರೀಕರಣ ಇಲ್ಲ. ನೀವು ಬೆಂಗಳೂರಲ್ಲಿ ಎಲೆಕ್ಟ್ರಾನ್ ಸಿಟಿ ಅಂತಹ ಇವತ್ತಿನ ಹೊಸ ಬೆಂಗಳೂರು ಅಂತ ನಾವೇನು ಕರಿತೀವಿ, ಅಲ್ಲಿ ಮಳೆ ಬಂದರೆ ಮಳೆ ನೀರು ಕೂಡ ಹೋಗೋದಕ್ಕೆ ಸಾಧ್ಯವಾಗದಂತಹ ಕಾಂಕ್ರೀಟೀಕರಣವನ್ನು ಮಾಡಿಬಿಟ್ಟಿದ್ದೀವಿ. ಇದರ ಪರಿಣಾಮ ಏನಾಗುತ್ತೆ? ಬೆಂಗಳೂರಿಗೆ ಯಾವುದೇ ನದಿ ಹತ್ರ ಇಲ್ಲ, ಸಮುದ್ರ ಹತ್ರ ಇಲ್ಲ, ಆದರೂ ಮಳೆಗಾಲ ಬಂದಾಗ ಯಾಕೆ ಪ್ರವಾಹ ಆಗುತ್ತೆ? ಇದಕ್ಕೆ ಕಾರಣ ನಾವು ವ್ಯವಸ್ಥಿತವಲ್ಲದಂತಹ ನಗರೀಕರಣವನ್ನು ಮಾಡಿದ್ದು ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಕಡೆ ಇದಕ್ಕೆ ಪರ್ಯಾಯವಾಗಿ ಬಿಡದಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡ್ತಾ ಇರೋದು. ಇದಕ್ಕೆ ಪರ್ಯಾಯವಾಗಿ ಬಿಡದಿ ಟೌನ್ಶಿಪ್ ಮಾಡ್ತಾರಂತೆ. ಏನಿದು ಬಿಡದಿ ಟೌನ್ಶಿಪ್ಪು? ಡೀಟೇಲ್ಸ್ ನೋಡೋಣ. ಬಿಡದಿ ಟೌನ್ಶಿಪ್ ಅಭಿವೃದ್ಧಿ ಹೆಸರಲ್ಲಿ ಮತ್ತೊಂದು ಕಾಂಕ್ರೀಟ್ ನಾಡನ್ನು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರಿನ ಮೇಲಿನ ಒತ್ತಡ, ಬೆಂಗಳೂರಿನ ವಾಹನ ದಟ್ಟಣೆ ಇವೆಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಪಕ್ಕದ ಬಿಡದಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಕಾಂಕ್ರೀಟ್ ನಾಡಾಗುತ್ತೆ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಸಾವಿರಾರು ಎಕರೆ ಫಲವತ್ತಾದಂತಹ ಭೂಮಿ ನಾಶ ಆಗಿಬಿಡುತ್ತೆ. ಅದಾದ ನಂತರ ಭೂಮಿಯನ್ನು ಕಳೆದುಕೊಳ್ಳುವಂತಹ ಆತಂಕದಲ್ಲಿ ರೈತಿದ್ದಾರೆ. ಅವರ ವಂಶ ಪಾರಂಪರ್ಯದಿಂದ ಬಂದಿರುವಂತಹ ಭೂಮಿ ಅದು. ಇವತ್ತು ಭೂಮಿಯನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಏನಾಗುತ್ತೆ ಬಿಡದಿಯಲ್ಲಿ? ನೀವು ನೋಡಿ, 9,000 ಎಕರೆ ಅಂತವರೆಲ್ಲ ಹೇಳ್ತಾ ಇದ್ದಾರೆ. ಕೃಷಿ, ತೆಂಗಿನ ತೋಟ, ಅದಾದ ನಂತರ ಬೇರೆ ಬೇರೆ ರೇಷ್ಮೆ ಆಗುತ್ತಲ್ಲಿ, ಎಲ್ಲವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ಕೈ ತಪ್ಪಿ ಹೋಗ್ಬಿಡುತ್ತೆ ಅಂತ. ಬಿಡದಿ, ಮಾಗಡಿ, ಅದಾದ ನಂತರ ಆ ಪ್ರದೇಶ ಏನಿದೆ ಕೆಂಗೇರಿ, ಬೆಂಗಳೂರಿಗೆ ತಂಪು ಗಾಳಿ ಅಂತ ತರುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ಇದೆಲ್ಲವನ್ನು ಮಾಡಿಬಿಟ್ರೆ ನಾಳೆ ಪರಿಸ್ಥಿತಿಗಳು ಏನಾಗುತ್ತೆ ಅಂತ. ಮತ್ತೊಂದು ಕಡೆ 9 ಕಂದಾಯ ಹಳ್ಳಿಗಳು ಇದಕ್ಕೆ ವಶಕ್ಕೆ ಆಗ್ತಾ ಇದೆ. 2 ಲಕ್ಷ ಮರಗಳನ್ನು ಕಡಿಬೇಕು ಅಂತ ಹೇಳ್ತಿದ್ದಾರೆ. 2 ಲಕ್ಷ ಮರಗಳನ್ನು ಕಡಿಬೇಕು. ಇದರ ಪೈಕಿ 87,900 ತೆಂಗಿನ ಮರ ಕಡಿಬೇಕು, 12,550 ಮಾವಿನ ಮರಗಳನ್ನು ಕಡಿಬೇಕು, 2,344 ಚಿಕ್ಕು ಗಿಡಗಳನ್ನು ಕಡಿಬೇಕು, 3 ಲಕ್ಷ ಬಾಳೆ ಗಿಡಗಳನ್ನು ಕಡಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, 231 ಎಕರೆ ಪ್ರದೇಶದಲ್ಲಿ ಬಿಡದಿಯ ಸುತ್ತಮುತ್ತ ರಾಗಿ ಬೆಳೆಯನ್ನು ಬೆಳೆಯಲಾಗುತ್ತೆ. 231 ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆಗಳನ್ನು ಬೆಳೀತಾರೆ. ಯಾವ ಪ್ರದೇಶವನ್ನು ಇವತ್ತು ಅಕ್ವೈಸೇಷನ್ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆಯಲ್ಲ, ಅದೇ ಸುತ್ತಮುತ್ತಲಿನ ಪ್ರದೇಶ. ನಾಳೆ ನೀವು 9,000 ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಂಡು ಎಲ್ಲ ಕಾಂಕ್ರೀಟೀಕರಣ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಂಪನಿಗಳನ್ನು ತೆಗೆದುಕೊಂಡು ಬಿಟ್ರೆ ಈ 2 ಲಕ್ಷ ಮರಗಳ ಕಥೆ ಏನಾಗುತ್ತೆ? ಬೆಂಗಳೂರಿಗೆ ಬರುವಂತಹ ತಾಪ ಅಂದರೆ ನಾವು ತಂಪನ ಗಾಳಿ ಏನು ಪರಿಸ್ಥಿತಿ ಏನಾಗುತ್ತೆ? ನಾಳೆ ಬಿಡದಿಯ ಜನವೂ ಕೂಡ ಇವತ್ತು ಏನವರು ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲೂ ಕೂಡ ತಂಪನಾದಂತಹ ಗಾಳಿಯನ್ನು ಅನುಭವಿಸ್ತಾ ಇದ್ದಾರಲ್ಲ, ಅದು ಅಸಾಧ್ಯವಾದಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಇದು ಬಿಡದಿ ಟೌನ್ಶಿಪ್ ಮಾಡುವಂತಹ ಪರಿಣಾಮಗಳಾಗೋದು ಪರಿಸರ ದೃಷ್ಟಿಯಿಂದ. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದರೆ, ಜಲವಿಜ್ಞಾನದ ಮೇಲೆ ಭೀಕರ ದಾಳಿಯಾಗೋದು. ಜಲವಿಜ್ಞಾನದ ಮೇಲೆ ನೈಸರ್ಗಿಕ ಕಣಿವೆಗಳು, ಹಳ್ಳಗಳ ಮಾರ್ಗಗಳಿಗೆ ಕಾಂಕ್ರೀಟ್ ಬೀಳುತ್ತೆ. ಭೂಮಿಯ ನೀರು ಹೀರಿಕೊಳ್ಳುವಂಥ ಸಾಮರ್ಥ್ಯ ಕುಸಿತ ಆಗುತ್ತೆ. ನೀವು ಕಾಂಕ್ರೀಟ್ ಮಾಡಿದರೆ ನೀರು ಎಲ್ಲಿ ಹೀರಿಕೊಳ್ಬೇಕು? ಅದು ಸರಾಗವಾಗಿ ಹರಿದು ಹೋಗ್ಬಿಡುತ್ತದೆ. ಎಲ್ಲಿ ಇಳಿಜಾರು ಇರುತ್ತೋ ಆ ಪ್ರದೇಶದಲ್ಲಿ ಹರಿದು ಹೋಗ್ಬಿಡುತ್ತೆ. ನಿಮಗೆ ನೀರು ಹರಿದು ಹೋದಾಗ ನೀವು ಮತ್ತೊಂದು ಕಡೆ ಮರುಪೂರ್ಣ ಹೆಂಗೆ ಮಾಡ್ತೀರಿ? ನೀವು ಅದನ್ನು ಅಂತರ್ಜಲದ ಮಟ್ಟ ಕುಸಿತ ಹೋಗುತ್ತೆ. ಆವಾಗ ಅಂತರ್ಜಲದ ಮಟ್ಟ ಕುಸಿತ ಹೋದರೆ ನಾಳೆ ಒಂದು ಬೋರ್ವೆಲ್ ಹೊಡ್ತಿದ್ರೆ ನೀರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪರಿಸ್ಥಿತಿ ಎಲ್ಲಾಗುತ್ತೆ? ಬಿಡದಿಯಲ್ಲಿಯೂ ಕೂಡ ಆಗುತ್ತೆ ಅಂತ. ಅಂತರ್ಜಲ ಮರುಪೂರ್ಣ ಸರ್ವನಾಶವಾಗಿ ಹೋಗುತ್ತೆ ಅಂತ ಹೇಳ್ತಾರೋ. ಈಗ ನೀವು ಬೆಂಗಳೂರಿನಲ್ಲೇ ಇವತ್ತೇನಾಗಿದೆ, 1000ರಿಂದ 1500 ಅಡಿ ಹೊಡಿಸ್ಬೇಕು ಬೋರ್ವೆಲ್ಗಳನ್ನು, ಅಂದಾಗ ಮಾತ್ರ ನೀರು ಸಿಗ್ತಾ ಇದೆ. ಮತ್ತೊಂದು ಕಡೆ ಏನಾಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿದ್ರೆ, ಈ ಋಷಭಾವತಿ ನದಿ ಅಂತ ನಾನು ಹೇಳಿದ್ನಲ್ಲ, ಆ ಋಷಭಾವತಿ ನದಿಯ ಒಟ್ಟಾರೆ ಪರಿಣಾಮ ಏನಾಗ್ತಾ ಇದೆ? ಕಲುಷಿತ ನೀರು ಎಲ್ಲವೂ ಕೂಡ ಬೆಂಗಳೂರಿನಿಂದ 500 ಮಿಲಿಯನ್ ಲೀಟರ್ ನೀರು ಪ್ರತಿದಿನವೂ ಕೂಡ ಬಿಡದಿಯ ಒಂದು ಪ್ರದೇಶ, ಬೈರಮಂಗಲ ಎನ್ನುವಂಥ ಒಂದು ಪ್ರದೇಶ, ಆ ಬೈರಮಂಗಲಕ್ಕೆ ಹೋಗ್ತಾ ಇದೆ. ಕಲುಷಿತ ನೀರು ಹೋಗ್ತಾ ಇರೋದು. ನಾಳೆ ನೀವು ಬಿಡದಿಯಲ್ಲಿ ಇಂಥದ್ದೊಂದು ಟೌನ್ಶಿಪ್ಪನ್ನು ಮಾಡಿ ಕೈಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅಲ್ಲಿಯೂ ಕೂಡ ಮತ್ತಷ್ಟು ಕಲುಷಿತ ಆಗುತ್ತೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದೆಲ್ಲವೂ ಕೂಡ ಜಲದ ವಿಚಾರದಲ್ಲಿ ಆಗುವಂಥ ಬೆಳವಣಿಗೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಸೃಷ್ಟಿಯಾಗಲಿದೆಯೇ ಬಿಡದಿಯ ಉಷ್ಣದ್ವೀಪ. ಉಷ್ಣದ್ವೀಪ ಅಂತ ಹೇಳಿದರೆ ಸುತ್ತಮುತ್ತಲಿನ ಹಳ್ಳಿಗಳು ಹಸಿರುಕರಣವನ್ನು ಹೊಂದಿರುತ್ತವೆ. ಮಧ್ಯವಿರುವಂತಹ ಈಗ ಬೆಂಗಳೂರಿನಂಥ ಒಂದು ನಗರ ಪ್ರದೇಶ. ಈ ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಹಸಿರು ಅನ್ನೋದು ಸಂಪೂರ್ಣವಾಗಿ ಮಾಯವಾಗಿ ಸಂಪೂರ್ಣವಾಗಿ ಕಾಂಕ್ರೀಟನ್ನು ನಾವೇನು ಕಾಣ್ತೀವಿ, ಆ ಕಾಂಕ್ರೀಟ್ನಿಂದ ಉತ್ಪತ್ತಿ ಆಗುವಂತಹ ಉಷ್ಣದ ಪ್ರಮಾಣ, ಇದಕ್ಕೆ ನಾವು ಉಷ್ಣದ್ವೀಪ ಅಂತೀವಿ. ಇದಕ್ಕೆ ಕಾಂಕ್ರೀಟ್ ಮತ್ತು ಗಾಜಿನ ಕಟ್ಟಡಗಳಿಂದ ಶಾಖ ಸಂಗ್ರಹ ಆಗುತ್ತೆ, ಉಷ್ಣದ್ವೀಪದ ಭೀತಿ ಆಗುತ್ತೆ. ಬಿಡದಿಯಲ್ಲಿ 2ರಿಂದ 5 ಡಿಗ್ರಿ ಸೆಲ್ಸಿಯಸ್ವರೆಗೆ ಎಲ್ಲ ಹೆಚ್ಚಳ ಆಗ್ಬೋದು. ಜೀವ ವೈವಿಧ್ಯ ನಾಶ ಆಗುತ್ತೆ. ಅಂದರೆ ಬಂಡೆಗಳನ್ನೆಲ್ಲ ಕೊರಿಬೇಕು, ಪಕ್ಷಿಗಳ ಆವಾಸಸ್ಥಾನಗಳೆಲ್ಲ ನಾಶ ಆಗುತ್ತೆ, ಫಲವತ್ತಾದ ಕೃಷಿ ಭೂಮಿ ನಾಶ ಆಗುತ್ತೆ, ರೈತರ ಬದುಕು
ಅದಕ್ಕೆ ಏನಾಗಬೇಕು ಆಗುತ್ತೆ ಹೇಳಿ? ರೈತರಿಗೆ ನೀವು 2 ಕೋಟಿ ಕೊಡ್ಬೋದು, 3 ಕೋಟಿ ರೂಪಾಯಿ ಹಣ ಕೊಡ್ಬೋದು, 4 ಕೋಟಿ ಕೊಡ್ಬೋದು. ಆ 4 ಕೋಟಿ ಎಷ್ಟು ದಿನಗಳ ಕಾಲ ಭೂಮಿ ಅವ್ರ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ರೇಷ್ಮೆ ಕೃಷಿ, ನಾನು ಮಧ್ಯಾಹ್ನ ಕೂಡ ಇದ್ರ ಬಗ್ಗೆ ಮಾತನಾಡುವಂಥ ಸಮಯದಲ್ಲಿ ಹೇಳ್ತಾ 6 ಲಕ್ಷ ಲೀಟರ್ ಹಾಲು ಬರುತ್ತೆ ಬಿಡದಿಯಿಂದ ಬೆಂಗಳೂರಿಗೆ. ಹೈನುಗಾರಿಕೆ ಮೇಲೆ ಡಿಪೆಂಡೆನ್ಸಿ ಇದೆ. ಮಾವಿನ ಕೃಷಿ ಮಾಡ್ತಾರೆ, ರೇಷ್ಮೆ ಕೃಷಿ ಮಾಡ್ತಾರೆ. ಅವರೆಲ್ಲ ರೈತರು ಏನು ಮಾಡಬೇಕು? ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ, ಸ್ಥಳೀಯರಿಗೆ ಉದ್ಯೋಗ ಕೊಡಿ. ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡಲಾಗಿದೆ ಇಲ್ಲಿಯ ತನಕ? ಬಿಡದಿಯಲ್ಲಿ ಅನೇಕ ಕೈಗಾರಿಕಾ ಪ್ರದೇಶ ಇದೆ, ಅಲ್ಲಿ ಅನೇಕ ಕಂಪನಿಗಳಿದೆ. ಲೋಕಲೈಟ್ಸ್ಗೆ ಯಾರಿಗಾದರೂ ಕೆಲಸ ಕೊಡುವಂಥ ಪ್ರಯತ್ನಗಳಾಗಿದೆ ಇಲ್ಲಿಯ ತನಕ ಕೂಡ. ಹೊರಗಿನವರೇ ಬಂದಲ್ಲಿ ಕೆಲಸವನ್ನು ಮಾಡ್ತಾರೆ. ಇವತ್ತು ರೈತರು ಹೇಳ್ತಾ ಇರೋದು, ನಮ್ಮ ಭೂಮಿ ನಮ್ಮ ಕೈಯಲ್ಲಿದ್ದಾಗ, ನಮ್ಮ ಭೂಮಿ ನಮ್ಮ ಕೈಯಲ್ಲಿದ್ದಾಗ ನಮಗೆ ಕೆಲಸ ಸಿಗಲಿ, ನಮಗೆ ಕೆಲಸ ಬಿಡಲಿ, ನಮ್ಮ ಭೂಮಿಯಲ್ಲಿ ನಾವು ಉತ್ತೀವಿ, ನಾವು ಬೆಳಿತೀವಿ, ಅದರ ಮುಖಾಂತರ ಜೀವನವನ್ನು ಸಾಗಾಟ ಮಾಡ್ತೀವಿ, ನಾವು ಸರ್ಕಾರದ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಲ್ಲ ಅಂತ ರೈತರು ಈ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ತ್ಯಾಜ್ಯದ ಕೂಪ, ಬತ್ತಲಿರುವ ಜಲಮೂಲಗಳೆಲ್ಲ ಬತ್ತು ಹೋಗ್ಬಿಡುತ್ತೆ. 1 ಲಕ್ಷ ಜನ ಟೌನ್ಶಿಪ್ಗೆ ದಿನಕ್ಕೆ ಕೋಟ್ಯಾಂತರ ಲೀಟರ್ ನೀರು ಬೇಕಾಗುತ್ತೆ. ಕೋಟ್ಯಾಂತರ ನೀರು. ಈಗ ಒಂದು ಅಂದಾಜಿದೆ. ಏನು ಅಂದಾಜು? ಒಬ್ಬ ವ್ಯಕ್ತಿಗೆ ಪ್ರತಿನಿತ್ಯ 135 ಲೀಟರ್ ನೀರು ಬೇಕು ಅನ್ನೋದು ಒಂದು ಅಂದಾಜು. ಅದೊಂದು ಕ್ಯಾಲ್ಕುಲೇಷನ್. ಒಂದು ಟೌನ್ಶಿಪ್ಪಲ್ಲಿ 1 ಲಕ್ಷ ಜನ ವಾಸ ಮಾಡ್ತಾರೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಅವಾಗ ಎಷ್ಟಾಯಿತು? ಆ ನೀರಿನ ಪ್ರಮಾಣವನ್ನು ಕೊಡೋದಕ್ಕೆ ನಮಗೆ ನೀರಿನ ಮೂಲಗಳು ಬೆಂಗಳೂರಿನ ಸುತ್ತಮುತ್ತ ಏನಿದೆ, ನಾವೆಲ್ಲ ಡಿಪೆಂಡೆನ್ಸಿ ಆಗಿರೋದು ಕಾವೇರಿ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ಅದೇ ಕಾವೇರಿಯಿಂದ ಇವತ್ತಿನ ತನಕವೂ ಕೂಡ ಬೆಂಗಳೂರಿಗೆ ಸರಿಯಾದ ಪ್ರಮಾಣದ ನೀರನ್ನು ಇವತ್ತು ನಮಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನೀವು ಸಂಪೂರ್ಣವಾಗಿ ಬಿಡದೆಯೂ ಕೂಡ ನಾಳೆ ಕಾವೇರಿ ನದಿ ನೀರಿನ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗೋದಾದರೆ ಜಲಮೂಲಗಳನ್ನು ಎಲ್ಲಿಂದ ತೆಗೆದುಕೊಂಡು ಬರ್ತೀರಿ? ಕುಡಿಯುವ ನೀರಿನ ಹಾಹಾಕಾರಗಳೆಲ್ಲ ಶುರುವಾಗುತ್ತೆ ಅಂತ ಲೆಕ್ಕಾಚಾರ ಇದೆ. ಅಂದರೆ 1,35 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ನಾಳೆ ಅದೇ ಟೌನ್ಶಿಪ್ಪಿಗೆ. 1,35 ಲಕ್ಷ ಲೀಟರ್ ನೀರು. ಈ 1,35 ಲಕ್ಷ ಲೀಟರ್ನಲ್ಲಿ ಅರ್ಧಕ್ಕಿಂತ ಅಂದರೆ 1 ಕೋಟಿ ಹೆಚ್ಚು ಕಡಿಮೆ 1,7 ಲಕ್ಷ ನೀರೇನಿದೆ ಸಂಪೂರ್ಣವಾಗಿ ತ್ಯಾಜ್ಯ ರೂಪದಲ್ಲಿ ಹೋಗುತ್ತೆ. ಹೀಗೆ ತ್ಯಾಜ್ಯದ ರೂಪದಲ್ಲಿ ಹೋದಂತಹ ನೀರನ್ನು ನೀವು ಒಂದನ್ನು ಸಂಸ್ಕರಣೆ ಹೆಂಗೆ ಮಾಡ್ತೀರಿ? ಆ ನೀರುಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತೀರಿ? ಈ ಪರಿಸ್ಥಿತಿ ಸಹಜವಾಗಿ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ಒಂದು ಕಡೆ ಪರಿಸರದ ಕಾಳಜಿ ವಿಚಾರ, ಮತ್ತೊಂದು ಕಡೆ ಬೆಂಗಳೂರಿನ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು, ಬೆಂಗಳೂರಿನ ಹೊರತಾಗಿ ಅಭಿವೃದ್ಧಿ ಆಗಬೇಕು ಅಂತ ಅನೇಕ ತಜ್ಞರೆಲ್ಲ ಹೇಳಿದ್ದಾರೆ. ಆದರೆ ಅದು ಬೆಂಗಳೂರಿಗೆ ಹತ್ತಿರವಿರುವಂತಹ ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡಿಕೊಳ್ತಾರೆ? ಇದಕ್ಕೆ ಉತ್ತರ ಸಹಜವಾಗಿಲ್ಲ. ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಒಂದು ಕಡೆ, ಆದರೆ ನಾವು ಪರಿಸರದ ವಿಚಾರವಾಗಿಯೂ ಕೂಡ ಆಲೋಚನೆ ಮಾಡಬೇಕು. ಪರಿಸರದ ವಿಚಾರವಾಗಿಯೂ ಕೂಡ ನಾವು ಆಲೋಚನೆ ಮಾಡಬೇಕು. 2 ಲಕ್ಷ ಮರಗಳು ಹೋಗುತ್ತೆ, ನದಿಗಳ ಜೀವಸೆಳೆಗಳೆಲ್ಲ ಹೋಗ್ಬಿಡುತ್ತೆ, ನೀರನ್ನು ಎಲ್ಲಿಂದ ತೆಗೆದುಕೊಂಡು ಬರೋದು? ಅದಾದ ನಂತರ ಭೂಮಿ ಹೋಗುತ್ತೆ, ಭೂಮಿ ಹೋದ ನಂತರ ರೈತರು ಏನು ಮಾಡಬೇಕು? ಪರ್ಯಾಯ ವ್ಯವಸ್ಥೆ ಯಾವ ಆಯ್ಕೆಯೂ ಕೂಡ ರೈತರಿಗಿಲ್ಲ. ಈ ಕಾರಣಕ್ಕಾಗಿ ಒಂದು ಹೋರಾಟ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಏನು ಮಾಡುತ್ತೆ ಕಾದು ನೋಡೋಣ.